ಬೆಳಿಗ್ಗೆದ್ದು ಕೋಣವನ್ನು ವಾಕ್ ಮಾಡಿಸ್ತೀವಿ 6-7 ಗಂಟೆಗೆ. ಅದರೊಟ್ಟಿಗೆ ವಾಕ್ ಮಾಡ್ತೀನಿ. ಮತ್ತು ಒಂದು ಚಹಾ ಕುಡಿದು ತಿಂಡಿ ತಿಂದು ಮತ್ತು ಕೋಣವನ್ನು 11 ಗಂಟೆಗೆ ಫ್ರೆಶ್ ಅಪ್ ಮಾಡಿಸ್ತೀವಿ. ಮತ್ತು ಈವ್ನಿಂಗ್ ಅದನ್ನು ಉರುಳಿ ಹೊಡಿ ಮಾಡಿ ಕೋಣಕ್ಕೆ ತಿನ್ನಲಿಕ್ಕೆ ಹಾಕಲಿಕ್ಕೆ ಉಂಟು. ಅದು ಈವ್ನಿಂಗ್ ನಾನು ಮಾಡ್ತೀನಿ. ಬೆಳಿಗ್ಗೆ ಅನ್ನ ಮಾಡ್ತಾನೆ, ಸಂಜೆ ನಾನು ಕೊಡೋದು. ಟ್ರೈನಿಂಗ್ಗೆ ಹೋಗಿದ್ದೆ ಅಕಾಡೆಮಿಗೆ, ಅದರಲ್ಲಿ ರಿಜೆಕ್ಟ್ ಆಗಿ ಮತ್ತೆ ನಾನು ನಮ್ಮ ಮನೆಯದು ಕೋಣ ಮತ್ತು ಜೈತುಲ್ ನಾಡವರ ಕೋಣ ಮತ್ತು ಹಾಗೆ ಅವರ ಕೋಣ ಎಲ್ಲ ಓಡಿಸಿ ಪ್ರಾಕ್ಟೀಸ್ ಮಾಡಿತ್ತು ನಾನು. ಮೈಂಡ್ ಫಿಟ್ನೆಸ್ ಇರಬೇಕು. ರೆಕಾರ್ಡ್ ಅಲ್ಲಿ ಬೆಂಗಳೂರು ಕಮಲದಲ್ಲಿ 9.09 ಬೆಂಗಳೂರು ಕಮಲದಲ್ಲಿ ರೆಕಾರ್ಡ್ ಆಗೋದು. ಕೋಣ ಉಳುಮೆ ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಕೋಣ ಸಹ ರೆಸ್ಟಲ್ಲಿ ಇರ್ತೇವಲ್ಲ, ಉಳುಮೆ ಮಾಡಿಲ್ಲ ಒಂದು 15 ದಿವಸ ಉಳುಮೆ ಮಾಡಿ ಒಂದು 20 ದಿವಸ ರೆಸ್ಟಾಗಿ ನಮಗೆ ಸಹ ಕೈಕಾಲೆಲ್ಲ ಫ್ರೀ ಆಗ್ತದಲ್ಲ. ಮತ್ತು ಕೋಣ ಪ್ರಾಕ್ಟೀಸ್ಗೆ ಕರ್ಕೊಂಡು ಹೋಗ್ತೀವಿ. ಒಂದು 7 ರೌಂಡ್ ಎಲ್ಲ ಓಡಿಸಲಿಕ್ಕೆ ಇರ್ತದೆ. ಅದೇ ಒಂದು 2 ತಿಂಗಳು ಪ್ರಾಕ್ಟೀಸ್ ಮಾಡಿ ಆಗ ನಮ್ಮದೆಲ್ಲ ಕೈಕಾಲೆಲ್ಲ ಫ್ರೀ ಆಗ್ತದೆ. ಮತ್ತು ಅದೇ ಕಮಲಕ್ಕೆ ರೆಡಿ ಆಗೋದು ನಾವು. ಇಲ್ಲಾಂದರೆ ಫಸ್ಟಿಗೆ ಹೋಗಿ ಓಡಿಸಲಿ. ಆಗ ಈಗೇನೆ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದು. ಕೋಣದೊಟ್ಟಿಗೆ ಪ್ರಾಕ್ಟೀಸ್ ಮಾಡಿದರೆ ತುಂಬ ಒಳ್ಳೆಯದು. ವರ್ಕೌಟು, ಓಡೋದು, ರನ್ನಿಂಗ್ ಎಲ್ಲ ಮಾಡಿದರೆ. ಉಳುಮೆ ಮಾಡಬೇಕು. ಕಮಲ ಇರುವ ಟೈಮಲ್ಲಿ ಉಳುಮೆ ಮಾಡಬೇಕು. ಆಗ ಕಾಲಿಗೆ ಮಸಾಲಿಗೆಲ್ಲ ಏನು ಪ್ರಾಬ್ಲಮ್ ಆಗೋದು. ಬ್ಯಾಲೆನ್ಸ್ ಅಂದರೆ ಒಂದು ನಾವು ಹಗ್ಗದಲ್ಲಿ ಓಡಿಸಿದ್ರೆ ಹಗ್ಗ ಇರ್ತದೆ ಮತ್ತು ನೇಗಿಲು ಇರ್ತದೆ ಸಪೋರ್ಟಾಗಿ. ಅದರ ಇಟ್ಕೊಂಡು ಓಡಿದರೆ ಆಗ್ತದೆ.